ಬೂಲಕ್ಯೋ ಬೊಮ್ತಾಗಿಲಕ್ಯೋ ಗದ್ದೆಗಿಲಕ್ಯೋ ಗಣ್ಣಕಲಕ್ಯೋ. ಹೀಗೆ ಹೆಗಲ ಮೇಲೆ ಕೇದಿಗೆ ಗಿಡವನ್ನು ಹೊತ್ತು ಸಂಭ್ರಮದಿಂದ ಸಾಗೋ ಯುವಕರು. ಮತ್ತೊಂದೆಡೆ ಗದ್ದೆ, ತೋಟ, ದೇವಾಲಯಗಳಿಗೆ ಕೇದಿಗೆ ಗಿಡವನ್ನಿಟ್ಟು ನಮಸ್ಕರಿಸುವ ರೈತರು. ಹೌದು, ಇಂಥ ಅಪರೂಪ ದೃಶ್ಯಕ್ಕೆ ಸಾಕ್ಷಿಯಾಗಿದ್ದು ಮಲೆನಾಡು. ಮಲೆನಾಡಗರು ಬೆಳಕಿನ ಹಬ್ಬ ದೀಪಾವಳಿಯನ್ನು ತೋಟ, ಗದ್ದೆ, ಜಮೀನುಗಳಿಗೆ ಕೇದಿಗೆ ಗಿಡವನ್ನು ಹಾಕುವ ಮೂಲಕ ಆರಂಭ ಮಾಡುತ್ತಾರೆ. ಮೂಡಿಗೆರೆ ತಾಲೂಕಿನ ಉದ್ಸೆ ಭಾಗದಲ್ಲಿ ಈ ಗಿಡವನ್ನು ಕೇದಿಗೆ ಗಿಡ ಎಂದು ಕರೆಯುತ್ತಾರೆ. ಇನ್ನು ಮಲೆನಾಡಿನ ಹಲವು ಭಾಗಗಳಲ್ಲಿ ಮುಂಡುಗ ಎಂದು ಕೂಡ ಕರೆಯುತ್ತಾರೆ. ಮುಂಚತೆ ದೀಪಾವಳಿ 5 ದಿನ ಮುಂಚತೆ ಕ್ಯಾಜ್ಗೆ ಹಾಕೋದು ಅಂತೇಳಿ ಕ್ಯಾಜ್ಗೆ ಕಡ್ಕೊಬಂದು ಬೆಳೆ, ಗದ್ದೆ, ತೋಟ ಇಂಥವಕ್ಕೆಲ್ಲ ಹಾಕಿ ನಮಗೆಲ್ಲ ಸಂಸ್ಕೃತಿ ಕೊಡಲಿ, ಒಳ್ಳೇದು ಕೊಡಲಿ ಅಂತೇಳಿ, ಬೆಳೆ ಚೆನ್ನಾಗಾಗಲಿ ಅಂತೇಳಿ ಹಿಂದೆ ಏನು ಒಂದು ಕ್ಯಾಜ್ಗೆ ಹಾಕೋದು ಅಂತೇಳಿ ಮಾಡಿದ್ರು ಅದೇ ರೀತಿ ಈ ಸರಿನೂ ಎಲ್ಲ ಆಗ್ತಾ ಹೋಗ್ತಾ ಇದ್ದೀವಿ. ಬೆಳಗ್ಗೆ ಸುಮಾರು 4 ಗಂಟೆಗೆ ಎದ್ದು ಕೇದಿಗೆ ಗಿಡಕ್ಕೆ ಚೆಂಡು ಹೂ, ಸೇವಂತಿಗೆ ಹೂ ಸೇರಿದಂತೆ ಮನೆಯಂಗಳದಲ್ಲಿ ಬೆಳೆದ ಹಲವು ಬಗೆಯ ಹೂಗಳಿಂದ ಅಲಂಕಾರ ಮಾಡುತ್ತಾರೆ. ನಂತರ ನೀರಿನ ಬಾವಿ, ತೋಟ, ಗದ್ದೆ, ದೇವಸ್ಥಾನ, ಗೊಬ್ಬರದ ತಿಪ್ಪೆ ಸೇರಿದಂತೆ ಪ್ರಮುಖ ಸ್ಥಳಗಳಲ್ಲಿ ಕೇದಿಗೆಗಳನ್ನಿಟ್ಟು ಕೂಗುತ್ತಾ ನಮಸ್ಕರಿಸಿ ಸಂಭ್ರಮಿಸುತ್ತಾರೆ. ಅಲ್ಲದೆ ಕೇದಿಗೆ ಹಾಕುವ ದಿನ ಏನಾದರೂ ಕದ್ದು ತಿನ್ನುವ ಸಂಪ್ರದಾಯವಿದೆ. ಮನೆಯ ಸಮೀಪದಲ್ಲಿ ಬೆಳೆದ ಸೌತೆ, ಕುಂಬಳ ಇತ್ಯಾದಿ ಪದಾರ್ಥಗಳನ್ನು ಕದ್ದು ತಿನ್ನುವ ಆಚರಣೆ ಇದೆ. ಹಬ್ಬದಲ್ಲಿ ರಾತ್ರಿ 3 ಗಂಟೆಗೆ ಎದ್ರೆ ಯಾರ ಮಲ್ಲರು ಚೌತೆಕಾಯಿ, ಸೋರೆಕಾಯಿ ಕದ್ದು ತಿಂದ್ರೆ, ಕಬ್ಬು ಇಂಥ ಬೆಳೆಗಳನ್ನೆಲ್ಲ ತಿಂದರೆ ಒಳ್ಳೆಯದು ಅಂತ ಹೇಳ್ಕೊಂಡು ರಾತ್ರಿ 3 ಗಂಟೆಗೆ ಎದ್ದು 5 ಗಂಟೆವರೆಗೂ ಎಲ್ಲ ಆ ಕಡೆ ಈ ಕಡೆ ಮನೆಯಲ್ಲೆಲ್ಲ ಬೂದ್ಗಳ ಅಂತ ಹಬ್ಬ, ಅದಕ್ಕೆ ಬೂದ್ಗಳ ಹಬ್ಬ ಅಂತೇಳಿ ಮಾಡೋದು ಅಂತೇಳಿ ಮಾಡ್ತಾ ಇದ್ದೀವಿ. ಗದ್ದೆ, ತೋಟ, ಜಮೀನುಗಳಿಗೆ ಕೇದಿಗೆ ಗಿಡವನ್ನಿಟ್ಟು ಮನೆಗೆ ಮರಳುವಾಗ ಕಾಡಿನಲ್ಲಿ ಬೆಳೆದ ಸುಮಾರು 10 ಬಗೆಯ ಸೊಪ್ಪುಗಳನ್ನು ಸಂಗ್ರಹಿಸಿ ಮನೆಗೆ ತಂದು ಪೂಜಿಸಿ ಸೂರಿಗೆ ಕಟ್ಟುವ ಸಂಪ್ರದಾಯದೊಂದಿಗೆ ದೀಪಾವಳಿ ಹಬ್ಬವನ್ನು ಆರಂಭ ಮಾಡಲಾಗುತ್ತದೆ. ಬೊಮ್ತಾಯಿ ಲಕ್ಯೋ ಗದ್ದಿಗೆ ಲಕ್ಯೋ.